ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್, ತುಂಬ ಬ್ಯೂಟಿಫುಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ರಿಯಲಿ ಬ್ಲೆಸ್ಡ್. ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸಾರೆ ಫೀಲ್ ಮಾಡಿ. ಈಗ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ಗಳು ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಪ್ರೆಸೆಂಟ್ ಟೈಮ್ನಲ್ಲಿ, ನೈಟ್ ಟೈಮ್ನಲ್ಲಿ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನಿದೆ ಅಂದರೆ ಅವರು ಈಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಅವ್ರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಅವ್ರಿಗೆ ನಿಮ್ಮ ನೆನಪಾಗ್ತಾ ಇದೆ, ನೀವು ಕೊಟ್ಟ ಪ್ರೀತಿಯ ನೆನಪಾಗ್ತಾ ಇದೆ. ನೀವು ಅವ್ರಿಗೆ ಸಹಾಯ ಮಾಡಿರ್ಬೋದು, ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಕೂಡ ನೀವು ಹಣದ ಕಾಸಿನ ಸಹಾಯ ಕೂಡ ಮಾಡಿರ್ಬೋದು. ಫಿನಾನ್ಷಿಯಲಿ ನಿಮ್ಗೆ ಹೆಲ್ಪ್ ಮಾಡಿರಬಹುದು. ನೀವು ತೋರಿಸಿದ ಕೇರ್ ಇವೆಲ್ಲ ಅವರ ಮನಸ್ಸಿಗೆ ಬರ್ತಾ ಇದೆ. ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ, ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ಇದೆಲ್ಲ ಅವರ ಮನಸ್ಸಿನಲ್ಲಿ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಅವರೊಳಗಡೆ, ಮನಸ್ಸಿನ ಒಳಗಡೆ ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಕೂಡ ಇದೆ. ಅಂದರೆ ನೀವು ಇವರಿಗಾಗಿ ತುಂಬ ಮಾಡಿದ್ದೀರಾ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಅದೆಲ್ಲವನ್ನು ನೆನೆಸ್ಕೊಂಡಾಗ ಅವರು ಮಾಡಿದ ತಪ್ಪಿನ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಾನು ಅವರನ್ನು ಅಷ್ಟು ಕೇರ್ ಮಾಡಲಿಲ್ಲ, ನಾನು ಅವರಿಗೆ ತುಂಬ ನೋವು ಕೊಟ್ಟೆ, ಅದನ್ನು ಫೀಲ್ ಮಾಡಿಕೊಂಡು ದುಃಖ ಪಡ್ತಾ ಇದ್ದಾರೆ. ಅಂದರೆ ನಾನು ಹೆಚ್ಚು ಡಿಮ್ಯಾಂಡ್ ಮಾಡಿದೆ, ನಾನು ರಿಸೀವ್ ಮಾಡಿಕೊಂಡೆ ಪ್ರೀತಿಯನ್ನು ಅನ್ನೋ ಗಿಲ್ಟ್ ಫೀಲ್ ಅವ್ರಿಗೆ ಬರ್ತಾ ಇದೆ. ಬಟ್ ನಾನು ಅವ್ರಿಗೆ ಬೇಕಾದ ಟೈಮ್ ಕೊಡಲಿಲ್ಲ, ಪ್ರೀತಿ ಕೊಡಲಿಲ್ಲ, ಕೇರ್ ಕೊಡಲಿಲ್ಲ. ಅವರಿಂದ ಏನು ಬೇಕು ಅದನ್ನು ರಿಸೀವ್ ಮಾಡಿಕೊಂಡೆ. ಆ ಗಿಲ್ಟ್ ಫೀಲ್ ಅವ್ರಿಗೆ ಕಾಡ್ತಾ ಇದೆ. ಅವರು ನಿಮ್ಮನ್ನು ಫ್ಯೂಚರ್ ಪಾರ್ಟ್ನರ್ ಆಗಿ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಅವರು ಹೊರಗಡೆ ಯಾವುದೇ ರೀತಿ ಕಾಣಿಸ್ತಾ ಇರ್ಬೋದು, ಮನಸ್ಸಿನ ಒಳಗಡೆ ಯೋಚನೆ ಎಲ್ಲ ನಿಮ್ಮ ಕಡೆ ತಿರುಗ್ತಾ ಇದೆ. ಅಂದರೆ ಸುಮ್ಮನೆ ನೆನಪು ಬರುವ ಮಟ್ಟಕ್ಕೆಲ್ಲ ನೀವು ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿದ್ದೀರ. ದಿನದಲ್ಲಿ ತುಂಬ ಹಲವು ಬಾರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಡೇ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಬಟ್ ನೈಟ್ ಟೈಮ್ನಲ್ಲಿ ಅವರ ನೆನಪು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಒಮ್ಮೆ ಹ್ಯಾಪಿಯಾಗಿರ್ತಾರೆ, ನೀವು ನೆನಪಾಗ್ತೀರಾ. ಒಂಟಿಯಾಗಿ ಕೂತಾಗಲೂ ನೀವು ನೆನಪಾಗ್ತೀರಾ. ಅವರು ಯಾವುದೇ ರೀತಿಯಿಂದಲೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮ ಒಳ್ಳೆಯದನ್ನು, ಬ್ಯೂಟಿಫುಲ್ ಮೆಮೊರೀಸ್ನ, ನೀವಿಬ್ಬರು ಒಟ್ಟಿಗೆ ಕಳೆದ ಸಮಯವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಹೆಚ್ಚಾಗಿ ಯಾವ ರೀತಿ ನೆನಪಾಗ್ತಾ ಇದೆ ಅಂದರೆ ನೀವು ತೋರಿಸಿದ ಪ್ರೀತಿ, ನೀವು ಅವ್ರಿಗೆ ಮಾಡಿದ ಸಣ್ಣ ಸಣ್ಣ ಸಹಾಯ, ನೀವು ಯಾವಾಗಲೂ ಅವರ ಬಗ್ಗೆ ಕಾಳಜಿ ತೋರಿಸಿದ ರೀತಿಗಳು, ಇದೆಲ್ಲ ಅವರ ಗಮನ ಕೊಡದಿದ್ದ ವಿಚಾರ. ಮೊದಲೆಲ್ಲ ಅವರು ಗಮನನೇ ಕೊಡಲಿಲ್ಲ ಪಾಸ್ಟಲ್ಲಿ. ಈಗ ಅದು ತುಂಬ ಕ್ಲಿಯರಾಗಿ ನಿಮ್ಮ ಆ್ಯಬ್ಸೆನ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅಂದರೆ ನೀವು ಅವರಿಗೆ ಕಾಯ್ತಾ ಇದ್ದಿದ್ದು, ಅವ್ರು ಬ್ಯುಸಿ ಅಂತ ಹೇಳಿದ್ರು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದು, ಅವ್ರಿಗೆ ಬೇಸರ ಆಗಬಾರ್ದು, ಸಿಟ್ಟು ಬರಬಾರ್ದು ಅಂತ ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದು, ಇದೆಲ್ಲ ಸಣ್ಣ ಸಣ್ಣ ಕ್ಷಣಗಳು ಈಗ ಅವರ ಮನಸ್ಸಿನಲ್ಲಿ ಒಂದೊಂದಾಗಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮಷ್ಟು ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಬೇರೆ ಯಾರೂ ಸಿಗೋದಿಲ್ಲ, ನೀವು ಕೊಟ್ಟ ಪ್ರೀತಿ ಸಾಮಾನ್ಯ ಅಲ್ಲ ಅಂತ ಅವ್ರಿಗೆ ಪಶ್ಚಾತ್ತಾಪ ಕೂಡ ಬರ್ತಾ ಇದೆ. ನಾನು ಕೇರ್ ಮಾಡಲಿಲ್ಲ, ಅವರನ್ನು ವ್ಯಾಲ್ಯೂ ಮಾಡಲಿಲ್ಲ, ಮನಸ್ಸಿನಲ್ಲಿ ತುಂಬ ನೋವು ಕಾಡ್ತಾ ಇದೆ. ನೀವು ಅಳ್ತಾ ಇದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಗಮನ ಕೊಡಲಿಲ್ಲ ಮೊದಲೆಲ್ಲ. ಅಂದರೆ ಕಣ್ಣೀರು ಹಾಕಿದ್ರೂ ಕೂಡ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ನೀವು ಸಿಟ್ಟು ಮಾಡಿಕೊಂಡ್ರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಇವರು. ಅದೆಲ್ಲವನ್ನು ನೆನಪಿಸ್ಕೊಂಡಾಗ ಅವರಿಗೆ ಅವರ ಮೇಲೆ ಈಗ ಬೇಸರ ಬರ್ತಾ ಇದೆ. ಬಟ್ ಕ್ಲಿಯರಾಗಿ ಅವ್ರಿಗೆ ಅನ್ನಿಸ್ತಾ ಇದೆ, ಇವರು ಹೆಚ್ಚಾಗಿ ಡಿಮ್ಯಾಂಡ್ ಮಾಡಿದ್ರು, ಕೇವಲ ರಿಸೀವ್ ಮಾಡಿಕೊಂಡ್ರು. ಅಂದರೆ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕಾಳಜಿಯನ್ನು ಎಲ್ಲವನ್ನು ಇವ್ರು ತಗೊಂಡ್ರು. ಆದರೆ ನಿಮಗೆ ಬೇಕಾಗಿರುವ ಕಾಳಜಿಯಾಗಲಿ, ಪ್ರೀತಿಯಾಗಲಿ ಇವರು ನಿಮಗೆ ಕೊಡಲಿಲ್ಲ ಅನ್ನೋ ಗಿಲ್ಟ್ ಫೀಲ್ ಬರ್ತಾ ಇದೆ. ಮನಸ್ಸಿನ ಒಳಗಡೆ ಅವ್ರಿಗೆ ಫೀಲ್ ಕಾಡ್ತಾ ಇದೆ. ಕೆಲಸ ಮಾಡ್ತಾಯಿದ್ರು, ಸುಮ್ಮನೆ ಇದ್ದರು, ಒಂದು ಸಲ ನಿಮ್ಮ ನೆನಪು ಬಂದರೆ ಅವರ ಮನಸ್ಸು ಹೇಳ್ತಾ ಇದೆ ನಾನು ತಪ್ಪು ಮಾಡಿದೆ ಅಂತ.
ಅಂದರೆ ಅವ್ರು ಅಂದ್ಕೊಳ್ಳೋದು ನೀವು ಅವರ ಜೀವನದಲ್ಲಿ ಸಿಕ್ಕಿದ ಒಬ್ಬ ಒಳ್ಳೆಯ ವ್ಯಕ್ತಿ. ಆದರೆ ಅವರು ಆ ಸಮಯದಲ್ಲಿ ಅದರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಅದನ್ನು ಅರಿತುಕೊಂಡಿದ್ದಾರೆ. ಆದರೆ ಈಗ ಸ್ವಲ್ಪ ಲೇಟ್ ಆಗಿದೆ ಅನ್ನೋ ಭಾವನೆ ಕೂಡ ಅವ್ರಿಗಿದೆ. ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನೋ ಫೀಲಿಂಗ್ ಇದೆ. ಬಟ್ ನಾನು ಮಾಡಿದ ತಪ್ಪಿನ ನಂತರ ಯಾವ ರೀತಿ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಈಗ ನಿಮ್ಮ ಪ್ರೀತಿಯ ತೂಕ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅದರ ಅರಿವಾಗಿದೆ. ಬಟ್ ಸ್ವಲ್ಪ ಲೇಟಾಗಿ ರಿಯಲೈಸೇಷನ್ ಅನ್ನೋದು ಬರ್ತಾ ಇದೆ ಅವ್ರಿಗೆ. ಪ್ರೆಸೆಂಟ್ ನೈಟ್ ಟೈಮ್ ಎನರ್ಜಿ ಪ್ರಕಾರ ಅವರು ನಿಮ್ಮನ್ನು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಅಂದರೆ ಟೈಮ್ ಪಾಸ್ ಅಥವಾ ಲೈಟ್ ರಿಲೇಷನ್ಶಿಪ್ ಅಂತ ತಗೊಳ್ತಾ ಇಲ್ಲ. ಫ್ಯೂಚರ್ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದಾರೆ. ಅಂದರೆ ಅವರು ಅವ್ರ ಜೀವನದಲ್ಲಿ ಮುಂದೆ ನೀವು ಇರಬೇಕು, ಲೈಫ್ನಲ್ಲಿ ನೀವು ಮುಂದೆ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಕೂತ್ಕೊಂಡಾಗ ಅಥವಾ ಯಾರಾದರೂ ಕಮಿಟ್ಮೆಂಟ್ ಬಗ್ಗೆ, ಮದುವೆ ಬಗ್ಗೆ ಮನೆಯಲ್ಲಿ ಮಾತುಕತೆ ನಡೆದಾಗ ಅವರ ಮನಸ್ಸು ಒಳಗಡೆ ಹೇಳ್ತಾ ಇದೆ, ನನ್ನ ಲೈಫ್ನಲ್ಲಿ ಈ ವ್ಯಕ್ತಿ ಇರಬೇಕು, ಅಂದರೆ ನೀವು ಇರಬೇಕು ಅನ್ನೋ ಫೀಲ್ ಬರ್ತಾ ಇದೆ ಅವ್ರಿಗೆ. ಮ್ಯಾರೇಜ್ ಲೈಫ್ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅಥವಾ ಮಧ್ಯದಲ್ಲಿ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮ ನಡುವೆ ನಡೆದ ಸಣ್ಣ ಪುಟ್ಟ ಜಗಳ, ಮತ್ತು ನೀವಿಬ್ಬರು ಒಟ್ಟಾಗ್ತಾ ಇದ್ದಿದ್ದು, ಅಂದರೆ ಒಂದಾಗ್ತಾ ಇದ್ದಿದ್ದು, ಮತ್ತು ರಿಲೇಷನ್ಶಿಪ್ ಬ್ಯೂಟಿಫುಲ್ಲಾಗಿ ನಡೀತಾ ಇದ್ದಿದ್ದು, ಇದೆಲ್ಲ ನೆನಪಾಗ್ತಾ ಇದೆ. ಅವರಿಗೆ ನೀವು ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮಲ್ಲಿದ್ದ ಕ್ವಾಲಿಟೀಸ್, ನೀವು ತೋರಿಸಿದ ಕಾಳಜಿ, ನೀವು ಕೊಟ್ಟ ಪ್ರೀತಿ, ಇದೆಲ್ಲ ಅವ್ರಿಗೀಗ ಮ್ಯಾಚ್ ಆಗಿ ಕಾಣಿಸ್ತಾ ಇದೆ. ನನ್ನ ಲೈಫ್ಗೆ ಸೂಟ್ ಆಗೋ ವ್ಯಕ್ತಿ ಇವರು ಅನ್ನೋ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಈಗ ನಿಮ್ಮಿಬ್ಬರ ಕನೆಕ್ಷನ್ ಬಗ್ಗೆ ಸಾಮಾನ್ಯ ಅಟ್ಯಾಚ್ಮೆಂಟ್ ಅಲ್ಲ, ಇದು ತುಂಬ ಡೀಪ್ ಕನೆಕ್ಷನ್ ಅನ್ನೋ ಎನರ್ಜಿ ಇದೆ. ಅಂದರೆ ಫಿಸಿಕಲ್ಲಾಗಿ ದೂರ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಬಟ್ ಮನಸ್ಸಿನಲ್ಲಿ ದೂರ ಅನ್ನೋದು ಕಾಣ್ತಾ ಇಲ್ಲ. ಎನರ್ಜಿ ಪ್ರಕಾರ ನೀವಿನ್ನೂ ತುಂಬ ಅಟ್ಯಾಚ್ಡ್ ಆಗಿದ್ದೀರಾ. ಇಬ್ಬರೂ ಕೂಡ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇದೆ. ಕೆಲವು ಕ್ಷಣ ನೀವು ಅವರನ್ನು ನೆನಪಿಸ್ಕೊಂಡ್ರೆ ಅವರಿಗೂ ಕೂಡ ಆ ಸೇಮ್ ಟೈಮ್ನಲ್ಲಿ ನಿಮ್ಮ ನೆನಪು ಬರುವ ಚಾನ್ಸ್ ಇದೆ. ಅದನ್ನೇ ನಾವು ಸೋಲ್ ಕನೆಕ್ಷನ್ ಅಂತ ಹೇಳ್ತೀವಿ ಅಲ್ವಾ, ಅದೇ ರೀತಿ ಸ್ಟ್ರಾಂಗ್ ಆಗಿರೋ ಫೀಲಿಂಗ್ಸ್ ಇದೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಅನ್ನೋದು ಕಾಣ್ತಾ ಇದೆ. ನೈಟ್ ಟೈಮ್ನಲ್ಲಿ ಆ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಬಟ್ ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಕನೆಕ್ಷನ್ ಇದ್ದರೂ ಕೂಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ಬ್ಯಾಲೆನ್ಸ್ ಅನ್ನೋದು ಇರಲಿಲ್ಲ. ಅಂದರೆ ನೀವು ತುಂಬ ಟೈಮ್ ಕೊಟ್ಟಿದ್ದೀರಾ ಈ ವ್ಯಕ್ತಿಗಾಗಿ, ತುಂಬ ಎನರ್ಜಿ ಕೊಟ್ಟಿದ್ದೀರಾ, ತುಂಬ ಎಮೋಷನ್ಸ್ ಕೊಟ್ಟಿದ್ದೀರಾ. ನೀವು 90% ಎಫರ್ಟ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಅವರ ಕಡೆಯಿಂದ ಕೇವಲ ಒಂದು 5% ಅಷ್ಟು ಎಫರ್ಟ್ ಹಾಕಿರ್ಬೋದು ಇವರು. ಇದರಿಂದ ಏನಾಯಿತು ಅಂದರೆ ರಿಲೇಷನ್ಶಿಪ್ ಒಂದು ಕಡೆ ತೂಗೋ ತಕ್ಕಡಿ ಅಂತ ಆಯಿತು. ಅಂದರೆ ಒಂದು ಕಡೆ ಮಾತ್ರ ಜಾಸ್ತಿ ಭಾರ, ಒಂದು ಕಡೆ ತುಂಬ ತೂಕ, ಮತ್ತೊಂದು ಕಡೆ ಲೈಟ್. ನೀವು ಓವರ್ ಲವ್ ಮಾಡಿದ್ದೀರಾ, ಓವರ್ ಕೇರ್ ಮಾಡಿದ್ದೀರಾ. ಅವ್ರಿಗೆ ಏನು ಬೇಕು ಅದನ್ನು ತುಂಬ ಈಸಿಯಾಗಿ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಸಣ್ಣ ಮಿಸ್ ಏನಾಗಿದೆ ಅಂದರೆ ನೀವು ಅವರಿಗೆ ಚಾನ್ಸ್ ಕೊಡಲಿಲ್ಲ. ಅಂದರೆ ಅವ್ರು ನಿಮಗಾಗಿ ಏನಾದರೂ ಪ್ರೂವ್ ಮಾಡೋದಕ್ಕೆ, ಅವರ ಪ್ರೀತಿಯನ್ನು ತೋರಿಸೋದಕ್ಕೆ ನೀವು ಚಾನ್ಸ್ ಕೊಡಲಿಲ್ಲ. ಆ ವ್ಯಕ್ತಿಗೆ ನೀವು ಪ್ರೀತಿಯನ್ನು ಕೊಡ್ತಾನೆ ಬಂದ್ರಿ, ಕೇರನ್ನು ಕೊಡ್ತಾನೆ ಬಂದ್ರಿ, ಆ ಕಡೆಯಿಂದ ನಿಮಗೆ ಸಿಗಲಿಲ್ಲ. ಅದರಿಂದ ಅವ್ರಿಗೆ ವ್ಯಾಲ್ಯೂ ಅರ್ಥ ಆಗೋದಕ್ಕೆ ಸಮಯ ಹಿಡೀತು. ಅಂದರೆ ಅವರು ಈಸಿಯಾಗಿ ತಗೊಂಡ್ಬಿಟ್ರು, ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಅಥವಾ ಅವಾಯ್ಡ್ ಮಾಡಿದ್ರು. ಇಂಬ್ಯಾಲೆನ್ಸ್ ಆಯಿತು ರಿಲೇಷನ್ಶಿಪ್ಪಲ್ಲಿ. ಅಂದರೆ ಒಬ್ಬ ತುಂಬ ಓವರ್ ಗಿವ್ ಕೊಡ್ತಾ ಇದ್ದಾನೆ ಅಂದರೆ ಇನ್ನೊಬ್ಬ ಅದನ್ನು ಹೆಚ್ಚು ತಗೊಳ್ತಾರೆ. ಇದು ಲಾಂಗ್ ಟರ್ಮ್ನಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಂದರೆ ಕನೆಕ್ಷನ್ ಸ್ಟ್ರಾಂಗ್ ಆಗಿತ್ತು, ಫೀಲಿಂಗ್ಸ್ ರಿಯಲ್ ಇತ್ತು, ಫ್ಯೂಚರ್ ಕೂಡ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ನೀವು ಲವ್ ಜಾಸ್ತಿ ಕೊಡ್ತಾ ಇದ್ರಿ, ಆ ವ್ಯಕ್ತಿ ಬ್ಯಾಲೆನ್ಸ್ ಮಾಡ್ತಾ ಇರಲಿಲ್ಲ. ಆದರೆ ಎಫರ್ಟ್ ಅನ್ನೋದು ಈಕ್ವಲ್ ಇರಲಿಲ್ಲ. ಇದೆಲ್ಲದರಿಂದ ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಆಗ್ತಾ ಇದೆ. ಬ್ಯಾಲೆನ್ಸ್ ಅನ್ನೋದು ಇಲ್ಲ. ಸೊ ಅದರ ಬಗ್ಗೆ ಈಗ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನೀವು ಮಾತ್ರ ಎಫರ್ಟ್ ಹಾಕಿದ್ರಿ ಅನ್ನೋ ಫೀಲ್ ಅವರಿಗೆ ಈಗ ಗೊತ್ತಾಗ್ತಾ ಇದೆ, ಅದರ ಬಗ್ಗೆ ಅರಿವಾಗ್ತಾ ಇದೆ. ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ಮೊದಲೆಲ್ಲ ಯಾವ ರೀತಿ ಇತ್ತು ಅಂತ ನೋಡೋದಾದರೆ, ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ರಿ ಅಂದರೆ ನಿಮ್ಮೊಳಗೆ ಇನ್ಸೆಕ್ಯೂರಿಟಿ ಫೀಲ್ ಇತ್ತು. ಅಂದರೆ ಅದು ಅಷ್ಟು ದೊಡ್ಡ ತಪ್ಪು ಅಂತಲ್ಲ, ಆದರೆ ಅದು ನಿಮ್ಮ ಪ್ರೀತಿಯಿಂದ ಬಂದಿರೋದು. ಅಂದರೆ ಅವರು ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸು ಡೌಟ್ ಮಾಡೋದಕ್ಕೆ ಶುರು ಮಾಡ್ತಾಯಿತ್ತು. ಏನಾಯಿತು, ಯಾರ ಜೊತೆ ಮಾತಾಡ್ತಿದ್ದಾರೋ, ಅವರು ಆನ್ಲೈನ್ ಇದ್ದರೂ ಕೂಡ ರಿಪ್ಲೈ ಕೊಡಲಿಲ್ಲ ಅಂದರೆ ಮತ್ತೆ ಡೌಟ್, ಇದು ಯಾಕೆ ಈ ರೀತಿ, ನೀವು ತುಂಬ ಅಟ್ಯಾಚ್ ಆಗಿದ್ದೀರಾ. ಅಂದರೆ ಯಾವ ರೀತಿ ಅಂದರೆ ಅವರಿಗೆ ನೀವು ಒಂದು ಪಾರ್ಟ್ ಆಫ್ ಲೈಫ್ ಅಲ್ಲ, ಲೈಫೇ ಆಗಿಬಿಟ್ಟಿದ್ರು ನಿಮಗೆ ಅವರು. ಹಾಗಾಗಿ ಸಣ್ಣ ಸಣ್ಣ ವಿಷಯವು ನಿಮಗೆ ದೊಡ್ಡದಾಗಿ ಕಾಣ್ತಾ ಇತ್ತು. ಈಗ ನಿಮಗೆ ಸ್ಯಾಕ್ರಿಫೈಸ್ ಬಗ್ಗೆ ನೋಡಿ, ನೀವು ಸಾಮಾನ್ಯವಾಗಿ ಪ್ರೀತಿ ಮಾಡಲಿಲ್ಲ, ತುಂಬ ಡೆಪ್ತ್ನಲ್ಲಿ ಪ್ರೀತಿ ಮಾಡಿದ್ದೀರ, ತುಂಬ ಆಳದಲ್ಲಿ
ಪ್ರೀತಿ ಮಾಡಿದ್ದೀರಾ, ತುಂಬ ಸಾಮಾನ್ಯವಾಗಿ ತುಂಬ ನಾರ್ಮಲ್ ಆಗಿ ಅವರನ್ನು ಲೈಕ್ ಮಾಡಿಲ್ಲ ನೀವು. ಹಣದ ಸಹಾಯ ಮಾಡಿರ್ಬೋದು ನೀವು, ಫ್ಯಾಮಿಲಿಗೆ ಸುಳ್ಳು ಹೇಳಿ ಮೀಟ್ ಆಗಿರಬಹುದು, ಅಥವಾ ಆ ವ್ಯಕ್ತಿಗೆ ಅವ್ರು ಎಷ್ಟು ಪ್ರೀತಿ ಕೇಳ್ತಾರೋ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಾ. ಇವೆಲ್ಲ ಸಣ್ಣ ವಿಷಯಗಳಲ್ಲ, ನೀವು ನಿಮ್ಮ ಜೀವನವನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ. ಆ ಸಮಯದಲ್ಲಿ ಅವ್ರು ಅದನ್ನು ಫುಲ್ಲಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಆದರೆ ಈಗ ಒಂದೊಂದು ಕ್ಷಣ ಕೂಡ ಅವ್ರಿಗೆ ನೆನಪಾಗ್ತಾ ಇದೆ. ಅವ್ರು ನನಗಾಗಿ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಇದರಿಂದ ನಿಮ್ಮ ವ್ಯಾಲ್ಯೂ ಈಗ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅವರಲ್ಲಿ ಚೇಂಜ್ ಅನ್ನೋದು ಶುರು ಆಗಿದೆ. ಸ್ಲೋಲಿ ಮೆಚೂರ್ ಆಗ್ತಾ ಇದ್ದಾರೆ. ಹಿಂದೆ ಇದ್ದ ಹಾಗೆ ಕೇರ್ಲೆಸ್ ಆಗಿ ಇಲ್ಲ. ಎನರ್ಜಿಯ ಪ್ರಕಾರ ಅವ್ರೀಗ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಆಗಬೇಕು, ನಾನು ಸೀರಿಯಸ್ ಆಗಬೇಕು. ಅಂದರೆ ಇದು ಬಂದಿರುವ ಚೇಂಜ್ ಏನಿದೆ ಇದು ಸಡನ್ನಾಗಿ ಬಂದಿರುವಂಥದ್ದಲ್ಲ, ಸ್ಲೋ ಆಗಿ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ. ಅವರು ಕಂಪ್ಲೀಟ್ಲಿ ಕ್ಲಿಯರ್ ಇಲ್ಲ, ಆದರೂ ಕೂಡ ಅವರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಕೂಡ ಇದೆ. ಒಂದು ಕಡೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೊಂದು ಕಡೆ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಭಯ, ಇನ್ನೊಂದು ಕಡೆ ಮೂವ್ ಆನ್ ಆಗಿದ್ದಾರಾ ಅನ್ನೋ ಭಯ. ಈ ಫಿಯರ್ ಅವರನ್ನು ಅಲ್ಲೇ ಸ್ಟಕ್ ಮಾಡಿದೆ. ಇದರ ಜೊತೆ ಅವರ ಲೈಫ್ನಲ್ಲೂ ಪ್ರಾಬ್ಲಮ್ಸ್ ಇದೆ. ಅಂದರೆ ಕೆರಿಯರ್ ಟೆನ್ಷನ್, ಮನಿ ಇಶ್ಯೂಸ್, ಸ್ಟ್ರೆಸ್, ಕೆಲಸ ವರ್ಕ್ ಸರಿಯಾಗಿ ಆಗ್ತಾ ಇಲ್ಲ, ಸ್ಲೀಪ್ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಒಟ್ಟಿನಲ್ಲಿ ಲೈಫ್ ಸ್ವಲ್ಪ ಮೆಸ್ ಆಗಿದೆ. ಫ್ಯಾಮಿಲಿ ಪ್ರಾಬ್ಲಮ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಹೊರಗಡೆ ನೋಡಿದ್ರೆ ಆ ರೀತಿ ಕಾಣೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಶೋ ಆಫ್ ಮಾಡ್ತಾ ಇರ್ಬೋದು, ನಾನು ಫೈನ್ ಅನ್ನೋ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಿಜ ಏನು ಅಂದರೆ ಮನಸ್ಸಿನ ಒಳಗಡೆ ತುಂಬ ಸ್ಟ್ರಗಲ್ ನಡೀತಾ ಇದೆ. ಫ್ಯಾಮಿಲಿ ಇಶ್ಯೂ ಕೂಡ ಇದೆ. ಅವರ ಫ್ಯಾಮಿಲಿಗೆ ಈ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇರಬಹುದು, ರೆಸ್ಪಾನ್ಸಿಬಿಲಿಟಿ ಇದೆ. ಆದರೂ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಅವರ ಮನಸ್ಸಿನ ಒಳಗಿನ ನಿಮ್ಮ ಮೇಲೆ ಎಷ್ಟು ಲವ್ ಇದೆ ಅನ್ನೋ ಎನರ್ಜಿ ತೋರಿಸ್ತಾ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಅವರು ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಎನರ್ಜಿ ತುಂಬ ಜನರಿಗೆ ಇದೆ, ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರುವ ಎನರ್ಜಿ, ಬಟ್ ಸ್ವಲ್ಪ ಟೈಮ್ ಬೇಕು. ಯಾಕೆಂದರೆ ಅವರು ಈಗ ಒಂದು ಲೆಸನ್ ಲರ್ನ್ ಮಾಡ್ತಾ ಇದ್ದಾರೆ. ಒಂದು ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆದಮೇಲೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರುವ ಎನರ್ಜಿ ಕಾಣ್ತಾ ಇದೆ. ಬಟ್ ನಿಮಗೆ ಏನು ಗೈಡೆನ್ಸ್ ಇದೆ ಅಂದರೆ, ಸೆಲ್ಫ್ ಲವ್ ಮಾಡ್ಕೋಬೇಕು, ನೀವು ಹೀಲಿಂಗ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ, ನಿಮ್ಮ ಗ್ರೋತ್ ಬಗ್ಗೆ ನೀವು ಗಮನ ಕೊಡಿ, ನಿಮ್ಮ ವ್ಯಾಲ್ಯೂವನ್ನು ನೀವು ಅರ್ಥ ಮಾಡ್ಕೋಬೇಕು. ಅವರು ಈಗ ಮತ್ತೆ ಕಮ್ಬ್ಯಾಕ್ ಆದಾಗ ಪಾಸ್ಟಲ್ಲಿ ಏನಾಯಿತು ಅನ್ನೋದನ್ನು ಒಂದು ಸಲ ನೆನಪು ಮಾಡ್ಕೊಳ್ಳಿ. ಅವರ ಪ್ರೆಸೆಂಟ್ ಬಿಹೇವಿಯರ್ ಯಾವ ರೀತಿ ಇದೆ ಅಂತ ನೋಡಿ. ಅವರು ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕ್ತಾ ಇದ್ದಾರಾ ಅನ್ನೋದನ್ನು ಫೋಕಸ್ ಮಾಡಿ. ತಕ್ಷಣ ಎಮೋಷನ್ಸ್ ಶೋ ಮಾಡಬೇಡಿ, ಇಲ್ಲದೇ ಇದ್ದರೆ ಮತ್ತೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೆ ಕೂಡ ಇರಬಹುದು. ಸೊ ಅವರ ಬಿಹೇವಿಯರ್, ಪ್ರೆಸೆಂಟ್ ಬಿಹೇವಿಯರ್ ಯಾವ ರೀತಿ ಇದೆ ಅದನ್ನು ನೋಡಿ. ಅವರು ಎಫರ್ಟ್ ಹಾಕ್ತಾ ಇದ್ದಾರಾ ಅನ್ನೋದನ್ನು ನೋಡಿ. ನಿಮ್ಮ ಒಳಗೂ ಕೂಡ, ನಿಮ್ಮ ಮನಸ್ಸಿನ ಒಳಗೂ ಕೂಡ ಕೆಲವು ಪ್ರಶ್ನೆಗಳು ಇದೆ. ಯಾಕೆ ನನ್ನನ್ನು ಬಿಟ್ಟು ಹೋದರು, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಎಫರ್ಟ್ ಹಾಕಲಿಲ್ಲ, ಇದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿದೆ. ಸೊ ಕಾಮ್ ಆಗಿ ಕೇಳಿ. ಅಂದರೆ ಯಾವುದೇ ಫೈಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಮಾಡ್ಕೊಳ್ಬಾರ್ದು. ಕಾಮ್ ಆಗಿ ಕೇಳಿ. ಎಲ್ಲವನ್ನು ಇಬ್ಬರು ಕೂಡ ಓಪನ್ ಕಮ್ಯುನಿಕೇಷನ್ ಇಟ್ಕೊಂಡ್ರೆ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಬಟ್ ಎನರ್ಜಿಯ ಪ್ರಕಾರ ಅವರು ಇನ್ನೂ ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಸೀಕ್ರೆಟಾಗಿ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರ ಒಳಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ನಾನು ಬೇಗ ಕಾಂಟ್ಯಾಕ್ಟ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ರಿಲೇಷನ್ಶಿಪ್ ರೀತಿ ಇವ್ರಿಗೆ ಕಾಣ್ತಾ ಇಲ್ಲ, ಸೋಲ್ಮೇಟ್ ಎನರ್ಜಿ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಲವ್ ಇದೆ, ಆದರೆ ಈಗೋ, ಫಿಯರ್, ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಕೂಡ ಇದೆ. ಈಗ ಏನು ಫೇಸ್ ಇದೆ ಅಂದರೆ ಹೀಲಿಂಗ್, ರಿಯಲೈಸೇಷನ್, ಟ್ರಾನ್ಸ್ಫರ್ಮೇಷನ್ ಫೇಸಲ್ಲಿದ್ದಾರೆ ಇವರು. ಮುಂದೆ ಕಮ್ಯುನಿಕೇಷನ್ ಅನ್ನೋದು, ಡಿಸಿಷನ್ಸ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಬರುವ ಎನರ್ಜಿ ಇದೆ. ನೀವು ಮಾಡಿದ ಪ್ರೀತಿಯ ವ್ಯಾಲ್ಯೂ ಅವರಿಗೆ ಅರ್ಥ ಆಗಿದೆ. ಅವರೀಗ ಅದರ ರಿಯಲೈಸೇಷನ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಈಗ ಚಾಯ್ಸ್ ಅನ್ನೋದು ನಿಮ್ಮದು, ನಿರ್ಧಾರ ಅನ್ನೋದು ನಿಮ್ಮ ಮೇಲಿದೆ. ಅವರ ಪ್ರೆಸೆಂಟ್ ಆ್ಯಕ್ಷನ್, ಬಿಹೇವಿಯರ್ ಯಾವ ರೀತಿ ಇದೆ ಅನ್ನೋದನ್ನು ಫೋಕಸ್ ಮಾಡಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಎಲ್ಲರ ಪ್ರೀತಿ ಅನ್ನೋದು ಬೇಗನೆ ಸರಿಯಾಗಲಿ. ನಿಮ್ಮ ಪಾಸಿಟಿವ್ ವಿಶಸ್, ನಿಮ್ಮ ಕನಸುಗಳು ಎಲ್ಲವೂ ನೆರವೇರಲಿ. ನಿಮ್ಮ ಲೈಫ್ನಲ್ಲಿ ಖುಷಿ ಅನ್ನೋದು ತುಂಬಿರಲಿ ಅಂತ ಬ್ಲೆಸ್ ಮಾಡ್ತಾ ಮತ್ತೊಂದು ರೀಡಿಂಗ್ನಲ್ಲಿ ಮತ್ತೆ ಸಿಗೋಣ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್.
ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.